ಶ್ರೀಮದ್ ಭಗವದ್ಗೀತೆ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಸಂಜಯ ಉವಾಚ ದೃಷ್ಟಾತು ಪಾಂಡವನಿಕಂ ಯೂಢಂ ದುರ್ಯೋಧನಾಸ್ತದಾ ಆಚಾರ್ಯಮುಪಸಂಗಮೈ ರಾಜ ವಚನ ಭ್ರಮಿತ. ಸಂಜಯನು ಹೇಳಿದನು, ಯುದ್ಧದ ಆರಂಭದಲ್ಲಿ ರಾಜನಾದ ದುರ್ಯೋಧನನು ವ್ಯೂಹ ಆಕಾರವಾಗಿ ನಿಲ್ಲಿಸಿದ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯ ಬಳಿಗೆ ಹೋಗಿ ಈ ಮಾತನ್ನು ಹೇಳಿದ. ಪಶ್ಚೇತಾಂ ಪಾಂಡುಪುತ್ರನಾಮಾಚಾರ್ಯ ಮಹತೀಂ ಚಮೂಂ ಯೂಢ್ಯಂ ದ್ರುಪದೇ ಪುತ್ರೇನ ತವ ಶಿಷ್ಯೇನ ಧೀಮತಾ. ಹೇ ಆಚಾರ್ಯರೇ, ತಮ್ಮ ಬುದ್ಧಿಮಂತನಾದ ಶಿಷ್ಯ ದ್ರುಪದ ಪುತ್ರ ಧೃಷ್ಟದ್ಯುಮ್ನನಿಂದ ವ್ಯೂಹಾಕಾರವಾಗಿ ನಿಲ್ಲಿಸಲಾದ ಪಾಂಡುಪುತ್ರರ ಈ ಬಹಳ ದೊಡ್ಡ ಸೈನ್ಯವನ್ನು ನೋಡಿರಿ. ಅತ್ರ ಶೂರಾ ಮಹೇಶ್ವಾಸಾ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಂ ದೃಷ್ಟಕೇತುಶ್ಚೇಕಿತಾನಂ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿ ಕುಂತಿಭೋಜಶ್ಚ ಶೈಭಶ್ಚ ನರಪುಂಗವಂ ಯುಧಾಮನುಶ್ಚ ವಿಕ್ರಾಂತ ಉತ್ತಮಮೌನಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಂ. ಈ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಧನುಸ್ಸುಳ್ಳ ಹಾಗೂ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮನಾಸೂರರಾದ ಸಾತ್ಯಕಿ, ವಿರಾಟ, ಮಹಾರಥಿಯಾದ ದ್ರುಪದ ರಾಜ ದೃಷ್ಟಕೇತು ಹಾಗೂ ಚೇಕಿತಾನ ಹಾಗೂ ಬಲಶಾಲಿಯಾದ ಕಾಶಿರಾಜ, ಪುರಚಿತು, ಕುಂತಿಭೋಜ, ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಬ್ಯ, ಪರಾಕ್ರಮಿಯಾದ ಯುಧಾಮನು, ಬಲಶಾಲಿಯಾದ ಉತ್ತಮಮೌಜ, ಸುಭದ್ರ ಪುತ್ರನಾದ ಅಭಿಮನ್ಯು ಹಾಗೂ ದ್ರೌಪದಿಯ 5 ಪುತ್ರರು ಇವರೆಲ್ಲರೂ ಮಹಾರಥಿಗಳಾಗಿದ್ದಾರೆ.